ಅಸೌ ವೈ ತಪನ್ ಅಪಾಮಾಯತನಂ, ನಿಜವಾಗ್ಲೂ ವಿಜ್ಞಾನ ಇದೆ. ಸೊ ಈ ತರ ವಿಜ್ಞಾನದಲ್ಲಿ ಕೊನೆಗೆ ಬಂದು ಸಂವತ್ಸರೋವಾ ಅಪಾಮಾಯತನಂ ಆಯ್ತಪ್ಪ. ಕಾಲ, ಸಂವತ್ಸರ ಅಂದ್ರೇನು, ವರ್ಷ ಅಂತ ಸಾಮಾನ್ಯವಾಗಿ ಅರ್ಥ. ಚಂದ್ರಮ ಏನು ಚಂದ್ರಮಾಸದಲ್ಲಿ ಅಥವಾ ಚಾಂದ್ರಮಾನ ಪದ್ಧತಿಯಲ್ಲಿ, ಸೌರಮಾನ ಪದ್ಧತಿಯಲ್ಲಿ ವರ್ಷ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಆದ್ರೂ ಕೂಡ ವರ್ಷ ಅನ್ನೋದು ಸಾಮಾನ್ಯ ಕಲ್ಪನೆ ಇದೆ. ಈ ವರ್ಷ, ಈ ಕಾಲ, ಅದು ನೀರಿನ ಕಾರಣ. ನಾವು ಹಿಂದೆನೆ ಹೇಳಿದ್ವಿ, ಪ್ರತಿಯೊಂದು ಪ್ರಕೃಷ್ಟ ಕಾಲದಲ್ಲಿ ಅಂದ್ರೆ ಒಂದು ನಿರ್ಧಾರಿತ ಕಾಲದಲ್ಲಿ, ಪುಷ್ಯಮಾಸ ಪುಷ್ಯ ನಕ್ಷತ್ರದಲ್ಲಿ ಬಂತು ಮಳೆ, ಸ್ವಾತಿ ನಕ್ಷತ್ರದಲ್ಲಿ ಬಂತು ಮಳೆ, ಮೃಗಶಿರ ನಕ್ಷತ್ರ ಅಂದ್ರೆ ಕಾಲ, ಆ ಕಾಲದಲ್ಲಿ ಬಂತು ಮಳೆ. ಈ ತರ ಕಾಲವನ್ನ ಹೇಳುವಂತ ಒಂದು ಟೂಲ್, ಒಂದು ಕ್ರಮ ಇದು ಸಂವತ್ಸರ. ಈ ಸಂವತ್ಸರೋವ ಅಪಾಮಾಯತನಂ ಅಂತ. ಯಾವಾಗ ಯುಗಾದಿ ಅಥವಾ ವಿಷು ಇದರಲ್ಲಿ ಪಂಚಾಂಗವನ್ನ ನೋಡಿದಾಗ, ಪಂಚಾಂಗವನ್ನ ತೆಗೆದ ತಕ್ಷಣ ಅಲ್ಲೆಲ್ಲ ಕೊಟ್ಟಿರ್ತಾರೆ ನೋಡಿ, ಈ ಸಮಯದಲ್ಲಿ ಮಳೆ ಆಗತ್ತೆ, ಇದು ನಕ್ಷತ್ರ, ಮಳೆ ನಕ್ಷತ್ರ, ಇದು ಬಿಸಿಲಿನ ನಕ್ಷತ್ರ. ಅಂದ್ರೆ ಏನು, ಈ ಕಾಲದಲ್ಲಿ ಈ ಮಳೆ ಸಂಭವ ಇದೆ, ಇದು ಬೇಸಿಗೆ ಸಂಭವ ಇದೆ, ಇದು ಚಳಿ ಸಂಭವ ಇದೆ ಅಂತ ನೂರಾರು ಸಾವಿರಾರು ವರ್ಷಗಳ ಹಿಂದೆನೆ ಈ ಪಂಚಾಂಗವನ್ನ ಸೃಷ್ಟಿ ಮಾಡಿದ್ರು. ಪ್ರತಿಯೊಂದು ವರ್ಷದ ಮೊದ್ಲಿಗೆ ನಾವೆಲ್ಲ ಓದ್ತೀವಿ. ಅಂದ್ರೆ ಏನರ್ಥ, ಕಾಲ ಇದೆಲ್ಲದಕ್ಕೂ ಕಾರಣ ಅಂತ. ಕಾಲ ಮಳೆಗೂ ಕಾರಣ, ಕಾಲ ನನ್ನ ಜೀವನಕ್ಕೂ ಕಾರಣ, ಕಾಲ ಎಲ್ಲದಕ್ಕೂ ಕಾರಣ. ಸೊ ಹಾಗಾಗಿ ಸಂವತ್ಸರೋವಾ ಅಪಾಮಾಯತನಂ, ಸಂವತ್ಸರ ಕಾಲ ಮಳೆಗೂ ನೀರಿಗೂ ಕಾರಣ ಇರಬಹುದು. ಸರಿ, ಆಮೇಲೆ ಏನಾಯ್ತು ಹೇಳಿದ್ರು, ಸಂವತ್ಸರೋವಾ ಅಪಾಮಾಯತನಂ ಆಯತನವಾನ್ ಭವತಿ ಯಹ ಸಂವತ್ಸರಸ್ಯ ಆಯತನಂ ವೇದ, ಯಾರು ಕಾಲದ ಕಾರಣವನ್ನ ತಿಳಿತಾನೋ ಆಯತನವಾನ್ ಭವತಿ. ಆಪೋ ವೈ ಸಂವತ್ಸರಸ್ಯಾಯತನಂ. ಆಪಹ, ಈ ಆಪಹ ಸಂವತ್ಸರ ಕಾಲಕ್ಕೂ ಕಾರಣ. ಇಲ್ಲಿ ತೈತ್ತಿರೀಯ ಉಪನಿಷತ್ತಲ್ಲಿ ಒಂದ್ ಕಡೆ ಶಂಕರಾಚಾರ್ಯ ಹೇಳ್ತಾರೆ, ಆಪಹ ಅನ್ನೋ ಶಬ್ದ ಯಾವ ತರ ಬಂತು, ಅದಕ್ಕೆ ಮೂಲ ಏನು? ಆಪಹ ಅನ್ನೋದಕ್ಕೆ ನೀರು ಅಂತ ಟ್ರಾನ್ಸ್ಲೇಷನ್ ಮಾಡ್ಬಿಟ್ವಿ. ಆದ್ರೆ ಅವರ ಪ್ರಕಾರ ಆಪಲ್ರು ವ್ಯಾಪ್ತವು ಅನ್ನೋ ಧಾತುವಿನಿಂದ ಬಂದಂತ ಶಬ್ದ ಆಪಹ ಅಂತ. ಸೊ ಆಪಹ ಅಂದ್ರೆ ಏನು ಅವರ ಪ್ರಕಾರ? ಆಪಹ ಅಂತ ಹೇಳಿದ್ರೆ ಯಾವುದು ವ್ಯಾಪಿಸುವ ಸಾಮರ್ಥ್ಯವನ್ನ ಹೊಂದಿದ್ಯೋ ಅದನ್ನೇ ಆಪಹ ಅಂತ ಕರೀತಾರೆ. ಆಪಲ್ರು ವ್ಯಾಪ್ತವು. ಈ ಆಪಲ್ರು ವ್ಯಾಪ್ತವು ಅಂದ್ರೆ ಏನು? ಯಾವುದು ಅತ್ಯಂತ ವಿಸ್ತರಣೆ ಆಗುವಂತ ಶಬ್ದ ಅಥವಾ ಯಾವುದೇ ಒಂದು ಪದಾರ್ಥ, ಅದಕ್ಕೆ ಆಪಹ ಅಂತ ಕರಿಬೇಕು, ಬರೀ ನೀರಲ್ಲ. ಈ ತರ ದೃಷ್ಟಿಯಲ್ಲಿ ನೋಡೋದಾದ್ರೆ ವಿಸ್ತಾರವಾಗಿರುವಂತದ್ದು ಯಾವುದು? ಆ ಚೈತನ್ಯ. ಆ ಚೈತನ್ಯಕ್ಕೆ ಇನ್ನೊಂದು ಹೆಸರು ಆಪಹ ಅಂತ. ಮಹಾಭಾರತದಲ್ಲಿ ಒಂದ್ ಕಡೆ ಹೇಳ್ತಾರಲ್ಲ, ಆಪೋ ನಾರಾ ಇತಿ ಪ್ರೋಕ್ತ ಆಪೋ ವೈ ಜಲಸೂನವಃ ಅಂತ. ಅಂದ್ರೆ ಈ ನೀರು ನಾರಾಯಣ. ಆ ನೀರನ್ನ ಡಿಪಿಕ್ಟ್ ಮಾಡೋದು ಯಾವ ತರ ನಮ್ಮ ಪುರಾಣಗಳಲ್ಲಿ ಅಂತ ಕೇಳಿದ್ರೆ, ಆ ಕ್ಷೀರ ಸಮುದ್ರದಲ್ಲಿ ಆತ ಶೇಷಶಾಹಿಯಾಗಿ ನಿಂತ್ಕೊಂಡಿದ್ದಾನೆ. ಅಂದ್ರೆ ಅರ್ಥ ಏನು? ಆ ನೀರೇ ನಾರಾಯಣ ಅಂತ. ಆಪಹ ನಾರಾಹ ಇತಿ ಪ್ರೋಕ್ತಾಹ. ಸೊ ನೀರು ಅನ್ನೋದು ಬರೀ ಜಲ ಅಲ್ಲ, ನಾವು ಕುಡಿಯುವಂತ ನೀರಲ್ಲ. ನೀರು ಅನ್ನೋದು ಪ್ರೈಮಾರ್ಡಿಯಲ್ ವಾಟರ್. ಯಾವ ಕಾರಣದಿಂದ ಉಳಿದ ಎಲ್ಲ ಕಾರ್ಯಗಳ ಉತ್ಪತ್ತಿ ಆಯ್ತೋ ಅದೇ ಕಾರಣ, ಅದೇ ನೀರು. ಆ ನೀರಿಗೆ ಸಂಸ್ಕೃತದಲ್ಲಿ ಶಬ್ದ ಆಪಹ ಅಂತ. ಆಪಹ ಅಂದ್ರೆ ಅತ್ಯಂತ ವಿಸ್ತರಣಾತ್ಮಕ ಪ್ರಕೃತಿಯನ್ನು ಹೊಂದಿರುವಂತದ್ದೇ ಆಪಹ. ಆಪಲ್ರು ವ್ಯಾಪ್ತವು ಅನ್ನೋ ಧಾತುವಿಂದ ಬಂದಂತ. ಸೊ ಹಾಗಾಗಿ ಈ ಆಪಹ ಅನ್ನೋದು ಸಾಮಾನ್ಯ ನೀರಲ್ಲ, ಇದು ಚೈತನ್ಯ. ಎಲ್ಲ ಕಾರ್ಯಕ್ಕೆ ಕಾರಣವಾದಂತ ಸ್ಥಾನದಲ್ಲಿರುವಂತದ್ದು ಆಪಹ. ಸೊ ಹಾಗಾಗಿ ಇದು ಸಂವತ್ಸರಕ್ಕೂ ಕಾರಣ, ಇದು ನೀರಿಗೂ ಕಾರಣ, ಇದು ವೃಷ್ಟಿಗೆ, ಪರ್ಜನ್ಯಕ್ಕೆ, ಅಗ್ನಿಗೆ, ತಪನ್ಗೆ, ಎಲ್ಲದಕ್ಕೂ ಕಾರಣ. ಯಾಕೆ ಈಗ ಗೊತ್ತಾಯ್ತಾ? ಇದು ಚೈತನ್ಯ ಸ್ವರೂಪಿಯಾಗಿರುವಂಥ ಆ ಬ್ರಹ್ಮನ ಸ್ಥಾನದಲ್ಲಿರುವಂಥ ಶಬ್ದ, ಅದು ಆಪಹ. ಈ ಉಪಾಸನೆಯನ್ನ ಮಾಡಿದವ್ರಿಗೆ ಕೊನೆಗೆ ಹೇಳಿದ್ರು ಏನು? ಈ ಉಪಾಸನೆಗೆ ಯೋ ಓಪ್ಸುನಾವಂ ಪ್ರತಿಷ್ಠಿತಾಂ ವೇದ ಪ್ರತ್ಯೇವ ತಿಷ್ಠತಿ. ಯಹ ಅಪ್ಸು ನಾವಂ ಪ್ರತಿಷ್ಠಿತಾಂ ವೇದ. ಇಲ್ಲಿ ಸಾಯಣಾಚಾರ್ಯರ ಭಾಷ್ಯ ಪ್ರಕಾರ ನಾವಹ, ನೌಹು ಅಂತ ಹೇಳಿದ್ರೆ ದೋಣಿ, ದೋಣಿಯ ಸ್ಥಾನದಲ್ಲಿರುವಂತಹ ಭೂರ್ಭುವ ಸುವರಾದಿ ಲೋಕಾಹ ಅಂತ ಭಾಷ್ಯ ಬರೀತಾರೆ. ನೀರು ಅನ್ನೋದು ಎಲ್ಲ ಕಡೆ ಪ್ರಸೃತವಾಗಿದೆ, ಆದ್ರೆ ಆ ನೀರಿನಲ್ಲಿ ದೋಣಿ ತರ ನಮ್ಮೆಲ್ಲ ಲೋಕಗಳಿದೆ. ಯಾವ್ಯಾವ ಲೋಕ? ಬರೀ ಭೂಮಿ ಅಲ್ಲ, ಭೂರಾದಿ ಸಪ್ತ ಊರ್ಧ್ವ ಲೋಕಾಹ, ಭೂರಾದಿ ಸಪ್ತ ಅಧೋಲೋಕಾಹ, ಇದಷ್ಟು ಕೂಡ ನೌಹು ಅಂತ ಕರೆದಿದ್ದೀವಿ, ದೋಣಿ.
ಈ ದೋಣಿ ಎಲ್ಲಿದೆ ಅಂತ ಕೇಳಿದ್ರೆ ಅತ್ಯಂತ ವಿಸ್ತಾರವಾದಂತಹ ನೀರಿನಲ್ಲಿದೆ. ಯೋ ಓಪ್ಸುನಾಭಂ ಪ್ರತಿಷ್ಠಿತಾಂ ವೇದ ಪ್ರತ್ಯೇವ ಲೋಕಗಳು. ತಿಷ್ಠತಿ. ನಾವಂ ಹ ಅಂದ್ರೆ ಲೋಕಗಳು. ನಾವಹ ನೌಹು ಅಂತ ಹೇಳಿದ್ರೆ ಲೋಕಗಳು, ಸಪ್ತ ಊರ್ಧ್ವಲೋಕ, ಸಪ್ತ ಅಧೋಲೋಕಗಳು, ಭೂಮಿಯನ್ನ ಸೇರಿಸಿ ಇದಷ್ಟು ಅಂತ ಹೇಳಿದ್ರೆ ಇದಿಕೊಟ್ಟು ಏನು, ಸಂಪೂರ್ಣ ಸೃಷ್ಟಿ ಅಂತ ಅರ್ಥ. ಸಂಪೂರ್ಣ ಪಾಂಚಭೌತಿಕ ಸೃಷ್ಟಿಯನ್ನ ನಾವೇನ್ ನೋಡ್ತಿದೀವಲ್ಲ ಅದಷ್ಟೂ ಸೃಷ್ಟಿ ಇದೇ ಆಪಹ, ಇದೇ ನೀರಿನ ಮೇಲ್ಗಡೆ ದೋಣಿ ತರ ತೇಲ್ತಾ ಇದೆ. ಈ ತರ ದೃಷ್ಟಿಯಲ್ಲಿ ಯಾರು ಉಪಾಸನೆ ಮಾಡ್ತಾರೋ ಅವರು ನಿಜವಾಗ್ಲೂ ಪ್ರತಿಷ್ಠಾಪನೆಗೊಳ್ತಾರೆ. ಅದೇನರ್ಥ, ಸಂಪೂರ್ಣ ಮೋಕ್ಷವನ್ನ ಹೊಂದುತ್ತಾರೆ ಅಂತ. ಯೋ ಓಪ್ಸುನಾಭಂ ಪ್ರತಿಷ್ಠಿತಾಂ ವೇದ ಪ್ರತ್ಯೇವ ತಿಷ್ಠತಿ. ಪ್ರತಿ ಏನು, ಪ್ರತ್ಯೇವ ತಿಷ್ಠತಿ. ಪ್ರತಿ ಅಂತ ಹೇಳಿದ್ರೆ ಮತ್ತೆ ಆಪಹ ಅನ್ನೋ ಕಾರಣದಲ್ಲೇ ಪ್ರತಿಷ್ಠತಿ, ಪ್ರತಿಷ್ಠತಿ ಅತ್ಯಂತ ಪ್ರಕೃಷ್ಟವಾಗಿ, ಪ್ರಕೃಷ್ಟೇನ ತಿಷ್ಠತಿ, ಪ್ರತಿಷ್ಠತಿ. ಸೊ ನೋಡಿ, ಸಾಮಾನ್ಯವಾದಂಥ ನೀರು, ನಾವು ಬೆಳಗ್ಗೆ ಎದ್ದ ತಕ್ಷಣ ಬೇಕಾದಂಥ ನೀರು, ಆ ನೀರು ಎಷ್ಟು ಪ್ರಪಂಚದ ವೈವಿಧ್ಯತೆಗೆ ಕಾರಣ ಆಗಿದೆ. ಮತ್ತೆ ಆ ನೀರು ಸಾಮಾನ್ಯ ನೀರಲ್ಲ, ಆ ನೀರೇ ಸಂಪೂರ್ಣ ಪ್ರಪಂಚದ ಸೃಷ್ಟಿಗೆ ಕಾರಣವಾದಂಥ ನೀರು. ಅದನ್ನ ನಾನು ಕುಡಿತಿದ್ದೀನಿ, ಅದನ್ನ ನಾನು ಆಚಮನ ಮಾಡ್ತಿದ್ದೀನಿ, ಅದನ್ನ ಸ್ನಾನ ಮಾಡ್ತಿದ್ದೀನಿ ಅನ್ಬೇಕಾಗಿರುವಂಥ ಭಾವ ಅದು ಅತ್ಯಂತ ಶ್ರೇಷ್ಠವಾದಂತ ಭಾವ. ಇದನ್ನೇ ಉಪಾಸನೆ ಅಂತ ಕರೆಯುತ್ತೆ. ಸೊ ಹಾಗಾಗಿ ಇದು ಕೇವಲ ನೀರಿಗೋಸ್ಕರ ಇಲ್ಲ, ಇದನ್ನ ಅಗ್ನಿಗೂ ಅಳವಡಿಸಬಹುದು, ಇದನ್ನ ವಾಯುಗೂ ಅಳವಡಿಸಬಹುದು, ಇದನ್ನ ಪಾಂಚಭೌತಿಕ ಎಲ್ಲ ಪದಾರ್ಥಗಳಿಗೂ ಕೂಡ ಅಳವಡಿಸಬಹುದು. ಆದ್ರೆ ನಾವೀಗ ಸಾಂದರ್ಭಿಕವಾಗಿ ಆಪಹ ನೀರನ್ನ ತಗೊಂಡಿರೋದ್ರಿಂದ ನಾವು ಏನ್ ಮಾಡ್ತಿದೀವಿ, ನೀರಿನ ಉಪಾಸನೆಯನ್ನ, ನೀರಿನ ಶ್ರುತಿಯನ್ನ ಅಥವಾ ಅದನ್ನ ಹೊಗಳಿಕೆಯನ್ನ ಮಾಡ್ತಿದ್ವಿ, ಸ್ತುತಿಯನ್ನ ಮಾಡ್ತಿದೀವಿ ಅಂತ ಅರ್ಥ. ಸೊ ಹಾಗಾಗಿ ಅರುಣ ಪ್ರಶ್ನೆ ಶುರುವಾಗಿದ್ದು ಯಾವ್ದ್ರಿಂದ, ಇಷ್ಟಕ ಉಪಧಾನಂ. ಏನು, ವೇದಿಯನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಒಂದೊಂದು ಇಟ್ಕೆಯನ್ನ ಇಟ್ಟು, ಇಟ್ಕೆಯನ್ನ ಅದರ ಸ್ಥಿರತೆಗೋಸ್ಕರ ನೀರನ್ನ ಮಧ್ಯದಲ್ಲಿ ಸಿಂಪಡಿಸಿ ಇಟ್ಕೆಯನ್ನ ಇಡ್ತಾ ಇದ್ದೀವಿ. ಆ ನೀರು ಎಂಥದ್ದು ಅಂತ ಕೇಳಿದ್ರೆ ಬರೀ ಇಟ್ಟಿಗೆಯ ಸ್ಥಿರತೆಗೆ ಮಾತ್ರ ಅಲ್ಲಪ್ಪ, ನನ್ನ ನಿಮ್ಮ ಎಲ್ಲರ ಸ್ಥಿರತೆಗೆ ಕಾರಣ ಅದೇ ನೀರು ಅಂತ. ಯದ್ಯಪಿ ನೀರು ಸ್ಥಿರತೆ ಅಲ್ಲದ ಪದಾರ್ಥ, ಒಂದು ಕಡೆ ನಿಲ್ಲದ ಆಕಾರವಿಲ್ಲದ ಪದಾರ್ಥ, ಆದ್ರೂ ಅದೇ ಆಕಾರವಿಲ್ಲದ ಪದಾರ್ಥ, ನಿರಾಧಾರವಾದಂತ ಪದಾರ್ಥ ಅಂದ್ರೆ ನಿರಾಕಾರವಾದಂತ ಪದಾರ್ಥ ನಮಗೆ ಒಂದು ಸ್ಥೈರ್ಯವನ್ನ ಕೊಡ್ಲಿ. ಸ್ಥೈರ್ಯ ಇಲ್ಲದ ಪದಾರ್ಥ, ಒಂದು ಸಾಮಾನ್ಯ ಒಂದು ಆಕಾರ ಇಲ್ಲದ ಪದಾರ್ಥ ನನಗೆ ಆಕಾರವನ್ನ ಕೊಡ್ಲಿ. ಉದಾಹರಣೆಗೆ ಸಾಮಾನ್ಯವಾಗಿ ಇದನ್ನ ಜೋಕನ್ನ ಹೇಳ್ತಿರ್ತೀನಿ, ಯಾವಾಗ ನೀವು ಕಳ್ಳನ ಕೈಲೇ ಕೀ ಕೊಟ್ರೆ ನಿಮ್ಮ ಮನೆಯಲ್ಲಿ ಏನಾಗಲ್ಲ, ಕಳುವಾಗಲ್ಲ. ಯಾರು ನಿಮ್ಮ ಡಿಸ್ಟರ್ಬೆನ್ಸ್ಗೆ ಕಾರಣ ಆಗಿರ್ತಾರೋ ಅವರನ್ನೇ ಪ್ರಾರ್ಥನೆ ಮಾಡಿದ್ದೇವ್ರೆ ನಾನೊಂದ್ ಸ್ವಲ್ಪ ಬಿಟ್ಬಿಡಪ್ಪ ಅಂತ ಹೇಳಿದ್ರೆ ಡಿಸ್ಟರ್ಬೆನ್ಸ್ ಇರಲ್ಲ. ಅದೇ ತರ ನೀರು ಕೂಡ ಸ್ಟೆಬಿಲಿಟಿಯನ್ನ, ಅನ್ಸ್ಟೇಬಲ್ ಪದಾರ್ಥ ಆಗಿದ್ರು ನನಗೆ ಜೀವನದಲ್ಲಿ ಸ್ಟೆಬಿಲಿಟಿ ಕೊಡು ಅಂತ ಪ್ರಾರ್ಥನೆ ಮಾಡಿದ್ರೆ ಅದಕ್ಕಿಂತ ಇನ್ನೇನ್ ಬೇಕು, ಹೌದಾ? ಸೊ ಇದನ್ನ ಎವಲ್ಯೂಷನ್ ಪ್ರಕ್ರಿಯೆಯಲ್ಲಿ ಇನ್ನೊಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ನೋಡಿ ಭಗಿನಿ, ಯಾವಾಗ ಇಡೀ ಪ್ರಪಂಚ ನೀರಿನಲ್ಲಿ ಮುಳುಗೋಗಿತ್ತು ಅನ್ಬೇಕಾದ್ರೆ ಮನುಷ್ಯ ಎಲ್ಲಿ ವಾಸ ಮಾಡ್ಬೇಕು, ಭೂಮಿನೇ ಇಲ್ಲ. ಆಗ ನೀರಿನಲ್ಲೇ ಪ್ರಾರ್ಥನೆ ಮಾಡೋದೇನು, ದೇವ್ರೆ ಇಷ್ಟು ನೀರು ಇಲ್ಲಿಗೆ ಪ್ರವಾಹ ಬರದೇ ಇರ್ಲಿ, ನಾನಿಲ್ಲಿ ತುಂಬಾ ಸುಸ್ಥಿರವಾಗಿ ಜೀವನವನ್ನ ನಡೆಸ್ಬೇಕು. ಆವಾಗ ಈ ಪ್ರಾರ್ಥನೆಗಳು ಯಾವ ಕಾಲದಲ್ಲಿ ಸಂಪೂರ್ಣ ಪ್ರಪಂಚ ಜಲದಿಂದ ಆವೃತವಾಗಿತ್ತೋ, ಆ ಪ್ರಪಂಚ ಜಲಪ್ರವಾಹಗಳು ಅತ್ಯಂತ ಸಾಮಾನ್ಯವಾಗಿತ್ತೋ, ಆ ಸಮಯದಲ್ಲಿ ನೀರಿಗೆ ಪ್ರಾರ್ಥನೆಯನ್ನ ಮಾಡ್ತೀವಿ. ಜಲಕ್ಕೆ, ನೋಡಪ್ಪ ನೀರು ಸಾಮಾನ್ಯ ನೀರಲ್ಲ, ನೀನು ಇದಷ್ಟಕ್ಕೂ ಆಧಾರ, ಕಾರಣ. ಹಾಗಾಗಿ ನನಗೆ ಜೀವನವನ್ನ ಮಾಡ್ಲಿಕ್ಕೋಸ್ಕರ ಒಂದು ಸ್ಥಿರತೆಯನ್ನ ಕೊಡು. ಹಾಗಾಗಿ ಈ ನೀರಿನ ಈ ವಿವರಣೆ ಅನ್ನೋದು ಏನು, ಯೋಪಾಂ ಪುಷ್ಪಂ ವೇದ ಮಂತ್ರದ ವಿವರಣೆ ಅನ್ನೋದು ಇಷ್ಟು ಪ್ರಕಾರವಾಗಿ ಹರಡ್ಕೊಂಡಿದೆ. ಲಾಸ್ಟ್ ಪಾಯಿಂಟ್ ಏನ್ ಹೇಳ್ಬೋದು ಅಂತ ಕೇಳಿದ್ರೆ, ಇದನ್ನ ಮತ್ತೆ ಷೋಡಶೋಪಚಾರ ಪೂಜೆ ಕೊನೆಗೆ ಏನಕ್ಕೆ ಹೇಳ್ತಾರೆ, ಹೌದಾನೆ? ಹೂವನ್ನ ಕೈಯಲ್ಲಿ ಇಟ್ಕೊಂಡು ಎಲ್ಲ ಮಂಗಳಾರತಿ ಆದ್ಮೇಲೆ ಯಾಕೆ ಎಲ್ರು ಒಟ್ಟಿಗೆ ಹೇಳ್ತಾರೆ? ಇದೊಂದೇ ಮಂತ್ರ ಎಲ್ಲ ಬ್ರಾಹ್ಮಣರಿಗೂ ಬರುವಂಥದ್ದು, ಗ್ರೂಪ್ ಅಲ್ಲಿ ಹೇಳ್ಬೋದು ಅನ್ನೋ ಕಾರಣಕ್ಕಾಗಿ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಅಫ್ಕೋರ್ಸ್ ಅಲ್ಲೂ ಕೂಡ ಎರಡು ದೃಷ್ಟಿ ಇದೆ. ಒಂದು, ಈ ಚೈತನ್ಯ ಆಪಹ ಅನ್ನೋದು ಚೈತನ್ಯಾತ್ಮಕವಾದಂತಹ ಒಂದು ಪದಾರ್ಥ. ಇದೇ ಚೈತನ್ಯ ಎಲ್ಲದಕ್ಕೂ ಆಧಾರ. ಸೊ ಎಲ್ಲದೂ ಆಧಾರವಾಗಿರುವಂತ ಈ ಪದಾರ್ಥವನ್ನ ನಾನು ಅರ್ಥ ಮಾಡ್ಕೊಳ್ಬೇಕು ನಿಧಾನವಾಗಿ, ಒಂದೊಂದೇ ನಡಿಗೆಯಲ್ಲಿ, ಒಂದೊಂದೇ ಸ್ಟೆಪ್ ಅಲ್ಲಿ. ಆ ಒಂದು ವಿಶ್ಲೇಷಣಾತ್ಮಕವಾದಂತಹ ವಿವರಣೆ ಅದು ಮಂತ್ರಪುಷ್ಪದಲ್ಲಿದೆ ಅನ್ನೋ ಕಾರಣಕ್ಕಾಗಿ ನಾನು ಅದರ
ಅಧ್ಯಯನವನ್ನ ಮಾಡ್ತಿದ್ದೀನಿ. ನಾನು ಭೃಗುವಲ್ಲಿ ಇದನ್ನ ಪಾಠ ಮಾಡ್ತಾ ನಿಮ್ಗೆ ಹೇಳಿದೆ, ಯಾವಾಗ ಆತ್ಮನನ್ನ ಏನು ಜ್ಞಾನ ಪಡ್ಕೊಳ್ಬೇಕು ಅಂದಾಗ ಗುರು ಇದವನ್ ಏನ್ ಹೇಳ್ತಾನೆ, ನೋಡಪ್ಪ ನೀನ್ ಕಾಡಿಗೆ ಹೋಗು, ಏನ್ ನೀನು ಅಂತ ತಿಳ್ಕೊಂಡ್ ಬಾ. ಶಿಷ್ಯ ಬಂದಾಗ ಶರೀರ ನಾನು ಅಲ್ಲ ಅಲ್ಲ ಓಡು, ಪ್ರಾಣ ನೀನು, ಪ್ರಾಣ ನಾನು ಎಚ್ಚದು, ಮನಸ್ಸು ನಾನು ಅಲ್ಲ ಹೋಗು, ನಾನು ಬುದ್ಧಿ ಇಲ್ಲ ಹೋಗು. ಯಾವಾಗ ಕೊನೆಗೆ ನಾನೇ ಚೈತನ್ಯ, ನಾನೇ ಆತ್ಮ ಅನ್ನೋ ಒಂದು ಪ್ರಸ್ಫುರಣೆ ಆಗುತ್ತೋ ಆಗ ಗುರು ಮತ್ತೆ ಶಿಷ್ಯರು ಆ ಸಾಮಗಾನವನ್ನ ಮಾಡ್ತಾರೆ ಅಂತ ಹೇಳಿದೆ. ಅದೇ ತರ ಇದು ಎವಲ್ಯೂಷನ್, ಇದು ಒಂಥರ ಇಂಟ್ರೋಸ್ಪೆಕ್ಷನ್. ಇದು ಮಂತ್ರಪುಷ್ಪ ಸಂಪೂರ್ಣ ಪೂಜೆಯನ್ನ ಮಾಡಿ ಕೊನೆಗೆ ದೇವರಲ್ಲಿ ನಾನೇ ಆಗ್ಬೇಕು ಅನ್ನೋ ಒಂದು ಅದ್ವೈತ ಭಾವನೆಯನ್ನ ತರಿಸ್ಬೇಕಾದ್ರೆ ಈ ಮಂತ್ರಗಳನ್ನ ಹೇಳ್ಬೇಕು. ನಾನ್ ಯಾರು, ನಾನು ಅಗ್ನಿನ, ನಾನ್ಯಾರು, ನಾನು ವಾಯುನ, ನಾನ್ಯಾರು ಕೊನೆಗೆ ಕಾಲನ ಅಲ್ಲಲ್ಲ, ನೀನು ಕಾಲಕ್ಕೆ ಕಾರಣನಾದಂಥ ಆ ಆಪಹ. ಆಪಹ ಅಂದ್ರೆ ಚೈತನ್ಯಂ, ವಿಸ್ತಾರವಾದಂಥದ್ದು. ಅದೇ ನೀ ಕೊನೆಗೆ ಪೂಜೆಯ ಕೊನೆಗೆ ಹೇಳ್ಬೇಕೇನು, ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು, ನಾನೇ ಆ ಬ್ರಹ್ಮನ ಸ್ವರೂಪಿಯಾಗಿರುವಂಥ ಚೈತನ್ಯ. ಇದು ಪೂಜೆಯ ಅತ್ಯಂತ ಫಲ. ಇದು ಪಡಿಬೇಕು ಪ್ರತಿ ಸಲಿ ಪೂಜೆ ಮಾಡ್ಬೇಕಾದ್ರೆ, ಪ್ರತಿ ಸಲಿ ಮಂತ್ರಪುಷ್ಪ ಹೇಳ್ಬೇಕಾದ್ರೆ ಇದು ಭಾವಾರ್ಥಗಳು ಬರ್ಬೇಕು, ಆ ಇಂಟ್ರೋಸ್ಪೆಕ್ಷನ್ ಆಗ್ಬೇಕು ಪ್ರತಿ ಸಲಿನ. ಆಗ ಮಾತ್ರ ನಾವು ಮಾಡಿರುವಂತಹ ಪೂಜೆ ಸಂಪೂರ್ಣ ಫಲವನ್ನ ಪಡಿ. ಇದು ಆಧ್ಯಾತ್ಮಿಕ ಅರ್ಥ. ಇದು ಒಂದು ಆದಿಭೌತಿಕ ಅರ್ಥ, ಒಂದು ಆಧ್ಯಾತ್ಮಿಕ ಅರ್ಥ. ಸೊ ಏನಾದ್ರು ಪ್ರಶ್ನೆಗಳಿದೆಯಾ ಇದಕ್ಕೆ ಸಂಬಂಧಪಟ್ಟಿದ್ದು? ಅದಕ್ಕೇನು ಪ್ರಶ್ನೆ ಇಲ್ಲ. ಅದೇ ಎಲ್ಲದಕ್ಕೂ ನೀರೇ ಕಾರಣ ಅನ್ನೋದು ಸ್ವಲ್ಪ ಇನ್ನು ಅದನ್ನ ಇದ್ ಮಾಡ್ಬೇಕು. ಸೂರ್ಯನಿಗೆ ಎಲ್ಲದಕ್ಕೂ ನೀರೇ ಕಾರಣ. ಅದಕ್ಕೆ ಎರಡು ಉತ್ತರಗಳು. ಆದಿಭೌತಿಕ ಅರ್ಥ ಒಂದು, ಆದಿಭೌತಿಕ ಅರ್ಥದಲ್ಲಿ ಉಪಾಸನೆ ಅನ್ನೋದು ಉತ್ತರ. ಸೂರ್ಯನಿಗೆ ನೀರ್ ಕಾರಣ ಹೇಗೆ ಗೊತ್ತಿಲ್ಲ, ಆದ್ರೆ ಉಪಾಸನೆ ಮಾಡಬಹುದು ನಾನು. ಉಪಾಸನೆ ಅಂದ್ರೇನು, ಅತ್ಯಂತ ಶ್ರೇಷ್ಠ ದೃಷ್ಟಿ ಅಂತ. ಓ ಸೂರ್ಯನೇ ಶ್ರೇಷ್ಠ, ಆದ್ರೆ ಸೂರ್ಯನ್ಗೆ ಕಾರಣ ಆದವನು ಇನ್ನೂ ಶ್ರೇಷ್ಠ ತಾನೆ. ಒಬ್ಬ ಗುರು ಶ್ರೇಷ್ಠ, ಗುರುವಿಗೆ ಪಾಠ ಮಾಡೋದನ್ನು ಇನ್ನೂ ಶ್ರೇಷ್ಠ. ಶಂಕರಾಚಾರ್ಯ ಶ್ರೇಷ್ಠ, ಆದ್ರೆ ಶಂಕರಾಚಾರ್ಯ ಗುರುಗಳು ಗೌಡಪಾದಾಚಾರ್ಯರು ಅವ್ರು ಇನ್ನೂ ಶ್ರೇಷ್ಠ. ಅವರ ಕಾರಣವನ್ನ ಪಡ್ಕೊಳ್ಳೋದು. ಅವ್ರಿಗೆ ಯಾರು ಶ್ರೇಷ್ಠ, ಅವ್ರಿಗೆ ವ್ಯಾಸ ಮಹರ್ಷಿ ಪಾಠ ಮಾಡೋದು, ಅವ್ರು ಶ್ರೇಷ್ಠ. ಈ ತರ ಕಾರಣಗಳನ್ನ ನಾವು ಹುಡುಕ್ತಾ 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 ಹೋದಾಗ ಅತ್ಯಂತ ಶ್ರೇಷ್ಠತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ಕಾರಣವನ್ನ ಹುಡುಕ್ತಾಗ, ಆ ಕಾರಣಕ್ಕೆ ಕಾರಣ ಇದೇ ಕಾರಣ ಅಂತ ಗೊತ್ತಾದಾಗ ಈ ಆಪಹ ಬಗ್ಗೆ ಇನ್ನೂ ವಿಶ್ವಾಸ, ಇನ್ನೂ ಉದಾತ್ತ ದೃಷ್ಟಿ ಬರುತ್ತೆ. ಆ ಕಾರಣಕ್ಕಾಗಿ, ಉಪಾಸನಾ ಕಾರಣಕ್ಕಾಗಿ ಈ ಕಾವ್ಯಾತ್ಮಕ ಕಲಾತ್ಮಕ ವಿವರಣೆಯನ್ನ ಮಾಡಿದೆ. ಸೊ ಇದರಲ್ಲಿ ಲಾಜಿಕ್ ಹುಡುಕ್ಬೇಕಾದ ಅನಿವಾರ್ಯತೆ ಇದೆಯಾ? ಅಫ್ಕೋರ್ಸ್ ಇಲ್ಲ. ಲಾಜಿಕ್ ಅನ್ನ ಹುಡುಕೋ ಅನಿವಾರ್ಯತೆ ಇಲ್ಲ. ಯಾಕೆಂದ್ರೆ ನಮ್ಮ ಎಲ್ಲ ಉಪಾಸನೆಗಳು ಕೂಡ ಲಾಜಿಕ್ ಅನ್ನ ಮೀರಿದಂತ ಮ್ಯಾಜಿಕ್ಗಳು. ಯಾವಾಗ ಲಾಜಿಕ್ ಹೊರಗೆ ಹೋಗುತ್ತೋ ಆಗ ಮಾತ್ರ ಜೀವನದಲ್ಲಿ ಮ್ಯಾಜಿಕ್ ಶುರು ಆಗುತ್ತೆ. ಉಪಾಸನೆ ಈಸ್ ನಾಟ್ ಆಫ್ ಲಾಜಿಕ್ ಬಟ್ ಇಟ್ ಡೆಫಿನೆಟ್ಲಿ ಆಫ್ ಮ್ಯಾಜಿಕ್. ಸೊ ಹಾಗಾಗಿ ಯಾವಾಗ ಲಾಜಿಕ್ ಸ್ಟಾಪ್ ಆಗುತ್ತೋ ಆಗ ಮಾತ್ರ ಮ್ಯಾಜಿಕ್ ಗಳಿಗೆ ಅನುವು ಮಾಡ್ಕೊಳಕ್ ಆಗತ್ತೆ. ಅದನ್ನೇ ಉಪಾಸನ ಅಂತ ಕರೀತಾರೆ. ಸೊ ಹಾಗಾಗಿ ಹೇಳುವಾಗ ತುಂಬಾ ಇನ್ವಾಲ್ವಾಗಿ ಹೇಳ್ಬೋದು ಅದರಲ್ಲಿ. ಈಗ ಈ ದೃಷ್ಟಿಯಲ್ಲಿ ಹೇಳ್ಬೇಕು ಅಂತ, ನಾನು ಜಗತ್ತಿನ ಕಾರಣವನ್ನ ಹುಡುಕ್ತಿದ್ದೀನಿ. ಪೂಜೆ ಆದ್ಮೇಲೆ ದೇವರನ್ನ ನೋಡಿದ್ಮೇಲೆ, ಸಾಕ್ಷಾತ್ಕರಿಸ್ಕೊಂಡ್ಮೇಲೆ ಅರ್ಜುನನ್ಗೆ ಕೃಷ್ಣ ಹೇಗೆ ವಿಶ್ವರೂಪ ದರ್ಶನವನ್ನ ಕೊಟ್ಟು ಮತ್ತೆ ಮುಂದೆ ಇನ್ನು 7 ಅಧ್ಯಾಯಗಳನ್ನ ಹೇಳದ್ನೋ, 8 ಅಧ್ಯಾಯಗಳನ್ನ ಹೇಳದ್ನೋ, ಉಪಯೋಗ ಇರ್ಲಿಲ್ಲ. ವಿಶ್ವರೂಪ ದರ್ಶನ ಅದೇ ಶ್ರೇಷ್ಠ, ಇನ್ನೇನ್ ಬೇಕು ಅದಕ್ಕಿಂತ. ಆದ್ರೆ ಆ ವಿಶ್ವರೂಪ ದರ್ಶನ ಆದ್ಮೇಲಿಂದ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ನೀನ್ ಯಾರು, ನೀನ್ ಯಾರಲ್ಲ ಅನ್ನುವಂಥ ಒಂದು ಅತ್ಯಂತ ವಿಸ್ತಾರವಾದಂತ ಪ್ರಬಂಧವನ್ನ ಬರದ್ನೋ, ಅದನ್ನೇ ಭಗವದ್ಗೀತೆ ಅಂತ ಕರಿತೀವೋ. ಅದೇ ತರ ಭಗವಂತನ ಅದ್ಭುತ ದಿವ್ಯಮಂಗಲ ಸ್ವರೂಪವನ್ನ ಮಂಗಳಾರತಿ ದೃಷ್ಟಿಯಲ್ಲಿ ನೋಡಿ ಆಮೇಲೆ ನಾನ್ಯಾರು ಅನ್ನೋ ಒಂದು ಸೆಲ್ಫ್ ಕ್ವಶನ್ ಗಳನ್ನ ಹಾಕೊಂಡು, ನಾನಿದ ಅಲ್ಲ ನೇತಿ ಅಂತ ಹೇಳ್ತಾ ಕೊನೆಗೆ ನಾನೇ ನೀನು, ತತ್ವಂ ಅಸಿ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಒಂದು ಅನುಭವ ಇದೆಯಲ್ಲ, ಆ ಅನುಭವಕ್ಕೆ ಸಂಪೂರ್ಣ ಪೂಜೆಗಳು ಕಾರಣ ಆಗ್ಬೇಕು. ಆ ಕಾರಣಕ್ಕೆ ಮಂತ್ರ ಪುಷ್ಪವನ್ನು ಅನ್ನೋದು ಅದಕ್ಕೆ ಕಾರಣ ಆಗ್ಬೇಕು ಅಂತ ಅಷ್ಟ. ಸೊ ಈ ತರ ದೃಷ್ಟಿಯಲ್ಲಿ ಹೇಳಿ, ಅವಾಗ ಇನ್ನೂ ಪೂಜೆ ಇನ್ನೂ ಸಾರ್ಥಕವಾಗುತ್ತೆ. ಆಮೇಲೆ ಇದಕ್ಕೆ ನೆಕ್ಸ್ಟ್ ಹೇಳ್ತಾರಲ್ಲ, ಅಯ್ಯೋ ಅದು ಪ್ರಸಹ್ಯ ಸಾಹಿನೆ ರಾಜಾಧಿರಾಜಾಯ, ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೆ. ಅದರ ಅಂದ್ರೆ ಮಂತ್ರಪುಷ್ಪ ಅಂತ ತುಂಬಾ ಮಂತ್ರಗಳಿಗೆ ಕರೀತಾರೆ. ಈವನ್ ವಿಷ್ಣು ಸೂಕ್ತಕ್ಕೆ ಮಂತ್ರಪುಷ್ಪ ಅಂತ ಕರೀತಾರೆ. ಆಮೇಲೆ ಇನ್ನು ಸುಮಾರು ಮಂತ್ರಗಳಿಗೆ ಮಂತ್ರಪುಷ್ಪ ಅಂತ ಕರೀತಾರೆ. ಆದ್ರೆ ಮಂತ್ರಪುಷ್ಪ ಸ್ಟಾಪ್ಸ್ ಹಿಯರ್. ಬಟ್ ಅದನ್ನ ಇಲ್ಲಿಗೆ ಮುಗಿ ಹೇಳ್ತಾರೆ, ಅದು ಇದರ ಪಾರ್ಟ್ ಅಲ್ಲ. ಹಾಗಿದ್ರೆ ಮಂತ್ರಪುಷ್ಪದ ಭಾಗ ಅಲ್ಲ, ಆದ್ರೆ ಅದು ಬೇರೆ ಉಪಾಸನೆಯ ಭಾಗ ಅದು. ಸೊ ಹಾಗಾಗಿ ಅದನ್ನು ಸೇರಿಸಿಕೊಂಡು ಹೇಳ್ತಾರೆ. ಮಂತ್ರಪುಷ್ಪ ಯೋ ಓಪ್ಸುನಾ ಪ್ರತಿಷ್ಠಿತಾಂ ವೇದ ಪ್ರತ್ಯೇವ ತಿಷ್ಠತಿ ಅನ್ನೋದಕ್ಕೆ ಮುಗಿತು.